ಓಂ ಶಾಂತಿ. ಮುರಳಿಯ ದಿನಾಂಕ 15/11/2021। मीठे बच्चे, बाप द्वारा जो नॉलेज मिली है वह बुद्धि में कायम रखनी है। सवेरे सवेरे उठ सुदर्शन चक्रधारी बन विचार सागर मंथन करना है। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯಿಂದ ನಿಮಗೆ ಯಾವ ಜ್ಞಾನ ಸಿಗ್ತಾ ಇದೆ ಅದನ್ನು ಬುದ್ಧಿಯಲ್ಲಿ ಕಾಯಂ ಆಗಿ ಇಟ್ಕೊಳ್ಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ವದರ್ಶನ ಚಕ್ರಧಾರಿಯಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು. प्रश्न: इस ईश्वरीय पढ़ाई का लॉ कौन सा है? उसके लिए कौन सा डायरेक्शन मिला हुआ है? ಈ ಈಶ್ವರೀಯ ಶಿಕ್ಷಣದ ಕಾಯ್ದೆ ಯಾವುದಾಗಿದೆ? ಅದಕ್ಕಾಗಿ ಬಾಬಾ ಯಾವ ನಿರ್ದೇಶನವನ್ನು ಕೊಟ್ಟಿದ್ದಾರೆ? उत्तर: इस ईश्वरीय पढ़ाई का लॉ है नियमित पढ़ना। कभी पढ़ना कभी न पढ़ना यह लॉ नहीं। ಈ ಈಶ್ವರೀಯ ಶಿಕ್ಷಣದ ನಿಯಮ ಆಗಿದೆ ನಿರಂತರವಾಗಿ ನಿಯಮಿತವಾಗಿ ಓದುವುದು. ಒಮ್ಮೆ ಓದುವುದು ಒಮ್ಮೆ ಬಿಡುವುದು ಇದು ಈಶ್ವರೀಯ ಕಾಯ್ದೆ ಅಲ್ಲ. पढ़ाई के लिए बहुत प्रबंध दिए। पढ़ाई अर्थात मुरली यहाँ से पोस्ट में जाती है। ಈ ವಿದ್ಯಾಭ್ಯಾಸಕ್ಕಾಗಿ ಬಾಬಾ ಮಕ್ಕಳಿಗೆ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಶಿಕ್ಷಣದ ಪಾಠ ಅಂದರೆ ಮುರಳಿ ಮಧುಬನದಿಂದ ಪೋಸ್ಟ್ ಮೂಲಕ ಎಲ್ಲ ಕೇಂದ್ರಗಳಿಗೂ ಹೋಗ್ತದೆ. 7 दिन का कोर्स लेकर कहाँ भी पढ़ सकते हो. ಈ ಶಿಕ್ಷಣದ 7 ದಿನಗಳ ಕೋರ್ಸನ್ನು ತೆಗೆದುಕೊಂಡು ತಿಳ್ಕೊಂಡು ನಂತರ ನೀವು ಎಲ್ಲಿದ್ರೂ ಸಹ ಅಭ್ಯಾಸ ಮಾಡಬಹುದು. ಪಢಾಯಿ ಕಭಿ ಮಿಸ್ ನಹಿ ಕರ್ನಿ. ವಿದ್ಯಾಭ್ಯಾಸವನ್ನು ಎಂದೂ ಬಿಡಬಾರದು. ಗೀತ: ಓಂ ನಮಃ ಶಿವಾಯ. ಓಂ ಅಂದರೆ ನಾನು ಆತ್ಮ, ನಮಃ ಅಂದರೆ ನಮಸ್ಕರಿಸುತ್ತೇನೆ, ಶಿವಾಯ ಅಂದರೆ ಶಿವನಿಗೆ. ನಾನು ಆತ್ಮ ಮನದಿಂದ ಆ ಪರಮಾತ್ಮನಿಗೆ ನಮನ ಮಾಡ್ತೀನಿ ಅಥವಾ ಅರ್ಪಣೆ ಆಗ್ತೀನಿ. ಆ ತಂದೆಯನ್ನು ನಾನು ನಿರಂತರವಾಗಿ ನೆನಪು ಮಾಡ್ತೀನಿ ಅಂತ अर्थ। ओम शांति। बच्चे जो यहाँ बैठे हैं वह रचयिता और रचना के आदि मध्य अंत्य अथवा स्वदर्शन चक्र को याद करते हैं। बाप ने बच्चों को नॉलेज दी है कि स्वदर्शन चक्रधारी बनो। तुम ब्राह्मण बच्चों का उद्देश्य है ಸ್ವದರ್ಶನ್ ಚಕ್ರಧಾರಿ ಬನನ. ಇಲ್ಲಿ ಕುಳಿತಿರುವಂತಹ ನೀವು ಮಕ್ಕಳು ರಚಯಿತ ಮತ್ತು ರಚನೆಯ ನೆನಪು ಮಾಡ್ತೀರಿ. ಅಂದರೆ ಸ್ವದರ್ಶನ ಚಕ್ರವನ್ನು ನೆನಪು ಮಾಡ್ತೀರಿ. ನಿಮ್ಮ ಉದ್ದೇಶವೇ ಆಗಿದೆ ಸ್ವದರ್ಶನ ಚಕ್ರಧಾರಿ ಆಗುವುದು. ಸ್ವದರ್ಶನ ಚಕ್ರ ಅಂದರೆ ಏನು? ಮೂಲವತನ್, सूक्ष्मवतन, स्थूलवतन और 84 जन्मों के चक्र को बुद्धि में रखना. ಸ್ವದರ್ಶನ ಚಕ್ರಧಾರಿ ಆಗುವುದು ಅಂದರೆ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನದ ಜ್ಞಾನವನ್ನು ಮತ್ತು 84 ಜನ್ಮಗಳ ಜ್ಞಾನವನ್ನು, ಸೃಷ್ಟಿ ನಾಟಕದ ಚಕ್ರವನ್ನು ಬುದ್ಧಿಯಲ್ಲಿ ನೆನಪು ಮಾಡಿಕೊಳ್ಳೋದು. ಬುದ್ಧಿಯ ಮೂಲಕ ಆ ಚಕ್ರದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡೋದು. ಬುದ್ಧಿಯ ಮೂಲಕ ಆ ಚಕ್ರವನ್ನು
ಸುತ್ತಿಸುವುದು. ಇದು ಸ್ವದರ್ಶನ ಚಕ್ರಧಾರಿ ಆಗುವುದಾಗಿದೆ. दूसरा सब बुद्धि से निकाल देना. अब तुम बच्चों की बुद्धि में है. बरोबर बाबा ने हमको सूर्यवंशी चंद्रवंशी बनाया था. फिर 84 जन्म लिए. चलते फिरते उठते बैठते यह स्व आत्मा को बाप का और रचना के आदि मध्य अंत्य का ज्ञान है. ಉಳಿದ ಮಾತುಗಳನ್ನು ಬುದ್ಧಿಯಿಂದ ತೆಗೆದುಹಾಕಬೇಕು. 84 ಜನ್ಮಗಳ ನನ್ನ ಒಂದು ಚಕ್ರ ಏನಿದೆ, ಆ ಸ್ವ ಅಂದರೆ ಆತ್ಮನನ್ನು, ದರ್ಶನ ಅಂದರೆ ದರ್ಶನ ಮಾಡಿಕೊಳ್ಳುವುದು. ನನ್ನ ಅನೇಕ ಜನ್ಮಗಳ ಕಥೆಯನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು, ನಾಟಕದ ರಹಸ್ಯವನ್ನು ತಿಳ್ಕೊಳ್ಳೋದು, ಅದರ ಅನುಸಾರವಾಗಿ ಕರ್ಮ ಮಾಡುವುದು. ಓಡಾಡ್ತಾ ನಡೆದಾಡ್ತಾ ತಂದೆ ಹಾಗೂ ರಚನೆಯ ಜ್ಞಾನದ ಬಗ್ಗೆ ವಿಚಾರ ಮಾಡುವುದೇ ಸ್ವದರ್ಶನ ಚಕ್ರಧಾರಿ ಆಗುವುದಾಗಿದೆ. ಅಭಿ ತುಮಕೋ ಶಿವ ಬಾಬಾನೆ ಶೂದ್ರ ಸೆ ಬ್ರಾಹ್ಮಣ ಬನಾಯಾ ಹೈ. बाबा ने समझाया है 84 जन्मों के चक्र की बाजी कैसे खेलते हो. पहले पहले तुम ಬ್ರಾಹ್ಮಣ हो. ಈಗ ಸಂಗಮ ಯುಗದಲ್ಲಿ ಶಿವತಂದೆ ಬಂದು ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣ ಮಾಡಿದ್ದಾರೆ. 84 ಜನ್ಮಗಳ ಆಟವನ್ನು ಹೇಗೆ ನೀವು ಆಡ್ತೀರಿ ಅಂತಲೂ ತಿಳಿಸಿಕೊಟ್ಟಿದ್ದಾರೆ. ಮೊದಲು ಸಂಗಮ ಯುಗದಲ್ಲಿ ಬಂದು ಕೂಡಲೇ ಪರಮಾತ್ಮ ಮಾಡುವ ಕೆಲಸ ಅಂದರೆ ಬ್ರಾಹ್ಮಣರನ್ನು ರಚನೆ ಮಾಡುವುದು. यह नॉलेज बुद्धि में कायम रखनी है. सुबह को उठकर स्वदर्शन चक्रधारी बन बैठ जाना है. ಈ ಜ್ಞಾನ ಸದಾ ಬುದ್ಧಿಯಲ್ಲಿ ಇರಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಸ್ವದರ್ಶನ ಚಕ್ರಧಾರಿಯಾಗಿ ಕೂತ್ಕೊಳ್ಬೇಕು. हम सब आत्माओं का रचयिता बाप एक है. कहते भी है हम सब भाई भाई है. हमारा बाप वह निराकार परमपिता परमात्मा है, परम धाम में रहने वाला. हम भी वहाँ रहते थे. वह हमारा बाबा है. बाबा अक्षर बहुत लवली. ಪರಮಾತ್ಮ ನಮಗೆ ತಂದೆ ಆಗಿದ್ದಾನೆ. ಅವನು ಪರಮಧಾಮದಲ್ಲಿ ಇರ್ತಾನೆ. ನಾವು ಸಹ ಅಲ್ಲಿಯ ನಿವಾಸಿಗಳೇ. ಒಂದೇ ಮನೆಯಿಂದ ಬಂದವರು. ತಂದೆಯ ಮನೆಯೇ ಮಕ್ಕಳ ಮನೆ ಆಗಿದೆ. ಆ ತಂದೆ ಈಗ ಬಂದಿದ್ದಾರೆ. ಈ ಬಾಬಾ ಎಂಬ ಅಕ್ಷರ ಅಥವಾ ಶಬ್ದ ಬಹಳ ಮಧುರವಾದ ಪ್ರೀತಿಯ ಶಬ್ದ ಆಗಿದೆ. शिव बाबा के मंदिर में जाकर कितनी पूजा करते, बहुत याद करते. कहते हैं मैं तुमको मनुष्य से देवता, तुच्छ बुद्धि से स्वच्छ बुद्धि बनाता हूँ. ಆ ನಮ್ಮ ಪ್ರೀತಿಯ ತಂದೆಯಾದ ಪರಮಾತ್ಮನ ಮಂದಿರಕ್ಕೆ ಹೋಗಿ ನಾವು ಪೂಜೆ ಮಾಡ್ತಿದ್ವಿ. ಅಪರೋಕ್ಷವಾಗಿ ಭಕ್ತಿ ಮಾರ್ಗದಲ್ಲೂ ಸಹ ನೆನಪು ಮಾಡ್ತಿದ್ವಿ. ಈಗ ಅವನೇ ಬಂದು ನಮ್ಮನ್ನು ಮನುಷ್ಯರಿಂದ ದೇವತಾ, ತುಚ್ಛ ಬುದ್ಧಿಯಿಂದ ಸ್ವಚ್ಛ ಬುದ್ಧಿಯನ್ನಾಗಿ ಮಾಡ್ತಾ ಇದ್ದಾನೆ. ತುಚ್ಛ ಬುದ್ಧಿ ಅರ್ಥಾತ್ ಶೂದ್ರ ಬುದ್ಧಿ ಸೆ ಸ್ವಚ್ಛ ಬುದ್ಧಿ ಬನಾಯಾ ಥಾ, ಅರ್ಥಾತ್ ಊಂಚ ಬುದ್ಧಿ ಪುರುಷೋತ್ತಮ ಬುದ್ಧಿ ಬನಾಯಾ ಥಾ. ಹಿಂದಿನ ಕಲ್ಪದಲ್ಲಿಯೂ ಸಹ ಬಾಬನೇ ಬಂದು ನಮ್ಮನ್ನು ಶೂದ್ರ ಬುದ್ಧಿಯಿಂದ ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡಿದರು. ಅಂದರೆ ಉನ್ನತ ಬುದ್ಧಿಯವರು ಪುರುಷೋತ್ತಮ ಬುದ್ಧಿಯವರನ್ನಾಗಿ ಮಾಡಿದರು. ಸಭಿ ಪುರುಷ ಸ್ತ್ರೀ इन लक्ष्मी नारायण को नमन करते, परंतु जानते नहीं यह कौन है, कब आए, क्या किया. बाप ने समझाया है यह भारत अविनाशी खंड है, क्योंकि अविनाशी बाप परमपिता परमात्मा की यह जन्मभूमि है.
ಪುರುಷೋತ್ತಮ ಬುದ್ಧಿಯವರು ಅಂದರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ. ಅವರಿಗೆ ಎಲ್ಲರೂ ನಮನ ಮಾಡ್ತಾರೆ. ಆದರೆ ಅವರ್ಯಾರು, ಯಾವ ಸಮಯದಲ್ಲಿ ಇದ್ದರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ತಂದೆ ಬಂದು ಲಕ್ಷ್ಮೀನಾರಾಯಣರ ಇತಿಹಾಸ ಹೇಳ್ತಾ ಇದ್ದಾರೆ. ಇಡೀ ಮಾನವ ಕುಲದ ಇತಿಹಾಸ ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಬಾಬಾ ಭಾರತದ ಉತ್ಥಾನ ಮತ್ತು ಪತನದ ಕಥೆ ಹೇಳ್ತಾ ಇದ್ದಾರೆ. ಭಾರತ ಅವಿನಾಶಿ ಖಂಡ ಆಗಿದೆ. ಯಾಕೆ ಅಂದರೆ ಇದು ಅವಿನಾಶಿ ತಂದೆಯ ಜನ್ಮಭೂಮಿ ಆಗಿದೆ. ಪತಿತ ಪಾವನ್ ಸರ್ವಕ್ಕೆ ಸದ್ಗತಿ दाता का जन्मस्थान है, तो यह हुआ बड़े से बड़ा तीर्थ स्थान. ಪತಿತ ಪಾವನ ಸರ್ವರ ಸದ್ಗತಿ ದಾತ ಆಗಿರುವ ಪರಮಾತ್ಮನ ಅವತರಣೆಯ ಭೂಮಿ ಇದು. ಆದ್ದರಿಂದ ಇದು ಅತ್ಯಂತ ಪವಿತ್ರ ಸ್ಥಾನ, ಪವಿತ್ರ ತೀರ್ಥಕ್ಷೇತ್ರ ಆಗಿದೆ. ಇತನಾ ನಶಾ ಥೋಡೆ ಹಿ ಕಿಸ್ಕೋ ಹೈ कि परमपिता परमात्मा की सर्व के सद्गति दाता बाप की जन्मभूमि यह भारत है. पतित पावन की जयंती भारत में हुई. ಆದರೆ ಭಾರತವಾಸಿಗಳಿಗೆ ಈ ಒಂದು ನಶೆನೇ ಇಲ್ಲ. ಇದು ಪರಂಪಿತ ಪರಮಾತ್ಮನ ಅವತರಣೆಯ ಭೂಮಿಯಾಗಿದೆ. ಸದ್ಗತಿದಾತನ ಜನ್ಮಭೂಮಿಯಾಗಿದೆ. ಪತಿತ ಪಾವನ ತಂದೆಯ ಜಯಂತಿ ಭಾರತದಲ್ಲಿ ಆಗ್ತದೆ ಎಂಬ ನಶೆ ಭಾರತೀಯರಲ್ಲಿ ಇಲ್ಲ. ಶಿವ ಜಯಂತಿ ಮನಾತೆ ಹೈ, ಜರೂರ್ ಶಿವ ಕಾ ಜನಮ್ यहाँ ही होता है. यह भारत बड़ा तीर्थ स्थान है, परंतु ड्रामा अनुसार किसको पता नहीं. गॉड फादर, माता पिता, पतित पावन सर्व के सद्गति दाता का जन्म स्थान है. इसलिए भारत भूमि को वंदे मातरम कहते हैं. अर्थात इस भूमि पर यह बच्चियाँ जो श्रीमत से भारत को स्वर्ग बनाती है, उनको यह नशा रहना चाहिए कि श्रीमत पर हम कल्प कल्प भारत को पैराडाइज बनाते हैं. ಭಾರತ ಪರಮಾತ್ಮನ ಜನ್ಮಸ್ಥಾನ ಅನ್ನುವ ವಿಚಾರ ಯಾರಿಗೂ ಗೊತ್ತಿಲ್ಲದೆ ಇರೋದರಿಂದ ಭಾರತದ ಮಹಿಮೆಯನ್ನು ಮರ್ತು ಬಿಟ್ಟಿದ್ದಾರೆ. ಆದರೆ ಭಾರತ ಪರಮಾತ್ಮನ ಜನ್ಮಸ್ಥಾನ ಆಗಿರುವ ಕಾರಣ ಭಾರತ ಭೂಮಿಗೆ ಒಂದೇ ಮಾತ್ರಂ ಅಂತ ಗಾಯನ ಮಾಡ್ತಾರೆ. ಈ ಭೂಮಿಗೆ ವಂದನೆಗಳನ್ನು ಹೇಳ್ತಾರೆ. ಯಾಕೆ ಅಂದರೆ ಇದು ಪವಿತ್ರ ದೇಶ, ಪವಿತ್ರ ಭೂಮಿ ಅಂತ. ವಾಸ್ತವಿಕವಾಗಿ ಬಾಬಾ ಹೇಳ್ತಾರೆ, ಈ ಭಾರತದಲ್ಲಿ ಇರುವ ಕುಮಾರಿಯರು ಮಾತೆಯರು ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದಾರೆ. ಆ ಮಾತೆಯರಿಗೆ ನಾನು ವಂದನೆ ಮಾಡ್ತೀನಿ. ಭೂಮಿಗೆ ವಂದನೆ ಅಲ್ಲ, ಈ ಭೂಮಿಯನ್ನು ಸ್ವರ್ಗ ಮಾಡುವಂತಹ ಮಾತೆಯರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಪರಮಾತ್ಮ ಸ್ವತಃ ಬಂದು ವಂದೇ ಮಾತರಂ ಅಂತ ಹೇಳ್ತಾರೆ. ಜೋ ಶ್ರೀಮತ್ ಪರ್ ಚಲೆಂಗೆ ಉತನಾ ಊಂಚ ಪದ್ ಪಾಯಿಂಗೆ. ಯಾರು ಎಷ್ಟು ಶ್ರೀಮತದ ಆಧಾರದಿಂದ ನಡೀತಾರೆ ಅವರು ಅಷ್ಟು ಉನ್ನತ ಪದವಿಯನ್ನು ಪಡ್ಕೋತಾರೆ. भारतवासियों ने कल्प की आयु लाखों वर्ष दी है. तुम जानते हो बाबा जिसका यह भारत जन्मस्थान है, उसने जो धर्म स्थापन किया उसकी है गीता. गीता किसने गाई यह भारतवासी भूल गए. ಭಾರತವಾಸಿಗಳು ಕಲ್ಪದ ಅವಧಿಯನ್ನು ಜಾಸ್ತಿ ಮಾಡಿ ಬರೆದಿದ್ದಾರೆ. ಗೀತಾ ಜ್ಞಾನದಾತನ ಹೆಸರನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಯಾರು ಆದಿ ಸನಾತನ ದೇವತಾ ಧರ್ಮದ ಸ್ಥಾಪಕ ಆಗಿದ್ದಾನೋ ಪರಮಾತ್ಮ, ಅವನ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ. ಗೀತಾ ಕಿಸ್ನೆ ಗಾಯಿ ಯಹ ಭಾರತವಾಸಿ ಭೂಲ್ ಗಯೆ. ಕಿತನಾ ಫರ್ಕ್ ಹೋ ಗಯಾ.
कहाँ निराकार ಶಿವ, ಕहाँ ಶ್ರೀಕೃಷ್ಣ. ಗೀತಾ ಜ್ಞಾನ ಕೊಡೋರ್ಯಾರು? ಅವರು ಬರೆದಿಟ್ಟರು ಶ್ರೀಕೃಷ್ಣ ಅಂಥೇಳಿ. ಪರಮಾತ್ಮ ಹೇಳ್ತಾನೆ, ನಾನು ನಿರಾಕಾರ ಶಿವನೇ ಸತ್ಯ ಗೀತಾ ಜ್ಞಾನ ಕೊಡ್ತೀನಿ. ಎಲ್ಲಿ ನಿರಾಕಾರ ಶಿವ, ಎಲ್ಲಿ ದೇಹಧಾರಿ श्रीकृष्ण. तुम जानते हो कृष्ण की आत्मा जो गोरी थी वह अब बहुत जन्मों के अंत्य के जन्म में तमो प्रधान बन गई है. फिर इनमें प्रवेश कर इनको सो श्री कृष्ण गोरा बना रहा. इसलिए कृष्ण को सांवरा और गोरा, श्याम सुंदर कहते हैं. यह सतयुग का पहला नंबर सुंदर प्रिंस था. ಬಾಬಾ ಹೇಳ್ತಾರೆ, ಕೃಷ್ಣ ಸತ್ಯಯುಗದಲ್ಲಿ ಸುಂದರ ಪವಿತ್ರ ಆಗಿದ್ದ. ಅವನೇ ದ್ವಾಪರ ಕಲಿಯುಗದಲ್ಲಿ ಆತ್ಮ ಪತಿತ ಆಗ್ತದೆ, ಅಂದರೆ ಅವನು ಶ್ಯಾಮ ಆಗ್ತಾನೆ. ಅದಕ್ಕಾಗಿ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತಲೂ ಹೇಳಲಾಗ್ತದೆ. ಸತ್ಯಯುಗದ ಮೊದಲನೇ ಜನ್ಮದಲ್ಲಿ ಅವನು ಪವಿತ್ರ ಸುಂದರ ರಾಜಕುಮಾರ ಆಗಿದ್ದ. ಇನ್ಕಿ ಮಹಿಮಾ ಹೇ मर्यादा पुरुषोत्तम, अहिंसा परमो धर्म. भारतवासी यह नहीं जानते कि राधे कृष्ण और लक्ष्मी नारायण का आपस में क्या संबंध है. बाप कहते हैं, अब तक तुम जो कुछ पढ़ते आए हो उनमें कोई सार नहीं. अब तुम सन्मुख बैठे हो, जानते हो 5000 वर्ष के बाद हमको फिर से राजयोग की शिक्षा दे रहे. सारी दुनिया कहती कृष्ण ने गीता सुनाई. बाप कहते, कृष्ण में सृष्टि के आदि मध्य अंत्य का ज्ञान ही नहीं. कृष्ण की आत्मा ने आगे जन्म में यह ज्ञान प्राप्त किया है, अब कर रहे, जिसका नाम मैंने ब्रह्मा रखा है. उनके बहुत जन्मों के अंत्य के जन्म में मैं ಪ್ರವೇಶ करता हूँ. ಬಾಬಾ ಹೇಳ್ತಾರೆ, ಕೃಷ್ಣನ ಆತ್ಮ ಪ್ರಥಮ ರಾಜಕುಮಾರ ಆಗಿರ್ತಾನೆ ಸತ್ಯಯುಗದಲ್ಲಿ. ಅವನಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರೋದಿಲ್ಲ. ಸತ್ಯ ಗೀತಾ ಜ್ಞಾನನೂ ಅವನಲ್ಲಿ ಇರೋದಿಲ್ಲ. ಆದ್ದರಿಂದ ಅಲ್ಲಿ ಅವನು ಜ್ಞಾನ ಹೇಳೋದಿಲ್ಲ. ಅಲ್ಲಿ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ. ಕೃಷ್ಣ ಆದವನು ಕಲಿಯುಗದ ಕೊನೆಗೆ ಒಬ್ಬ ಸಾಧಾರಣ ವ್ಯಕ್ತಿ ಆದಾಗ ಅವರ ದೇಹದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಅವರಿಗೆ ಬ್ರಹ್ಮ ಅಂತ ನಾಮಕರಣ ಮಾಡ್ತೀನಿ. उनके बहुत जन्मों के अंत्य में मैं प्रवेश करता हूँ. तुम मर जीवा बने हो ना, तुम्हारे ಅವ್ಯಕ್ತ ನಾಮ भी रखे थे. ಬ್ರಹ್ಮಾರವರ ಕೊನೆ ಜನ್ಮ ಕೊನೆ ಸಮಯದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ದಾದಾ ಲೇಖರಾಜ್ ಅವರನ್ನು ಪ್ರಜಾಪಿತ ಬ್ರಹ್ಮ ಅಂತ ಹೊಸ ನಾಮಕರಣ ಮಾಡ್ತೀನಿ. ಅಂದಿನಿಂದ ಅವರಿಗೆ ಬ್ರಾಹ್ಮಣ ಜನ್ಮ ಸಿಕ್ಕಿದೆ ಅಂತ ಅರ್ಥ, ಮರುಜನ್ಮ ಪಡ್ಕೊಂಡಿದ್ದಾರೆ ಅಂತ ಅರ್ಥ. ಹಾಗೆಯೇ ಯಾವ ಮಕ್ಕಳು ನೀವು ಜ್ಞಾನ ಕೇಳ್ತೀರಿ ಮತ್ತು ಪರಮಾತ್ಮನ ಮಕ್ಕಳು ಅಂತ ನಿಶ್ಚಯ ಮಾಡಿಕೊಳ್ತೀರಿ, ಅವರೆಲ್ಲರಿಗೂ ಸಂಗಮ ಯುಗದಲ್ಲಿ ಹೊಸ ಜನ್ಮ ಸಿಕ್ಕಿದೆ, ಮರುಜನ್ಮ ಸಿಕ್ಕಿದೆ. ಈ ಮರುಜನ್ಮದಲ್ಲಿ ಬಾಬಾ ಅನೇಕರಿಗೆ ಅನೇಕ ಹೊಸ ಹೊಸ ನಾಮಗಳನ್ನು ಇಟ್ಟಿದ್ರು. ಅಬ್ ನಹಿ ರಖ್ತೆ ಕ್ಯೋಂಕಿ ಬಹುತೋ ನೆ ಫಾರ್ಕತಿ ದೇ ದಿ. बाप का बनकर नाम रखा कर भाग जाए, यह तो शोभता नहीं है. इसलिए नाम देना बंद कर दिया. ಬಾಬಾ ಹೇಳ್ತಾರೆ, ಹೊಸದಾಗಿ ಬಂದಾಗ ಯಜ್ಞದ ಪ್ರಾರಂಭದಲ್ಲಿ ಮಕ್ಕಳ ಸಂಖ್ಯೆನೂ ಕಡಿಮೆ ಇತ್ತು. ಆಗ ಬಂದವರಿಗೆಲ್ಲ ನಾನು ಹೊಸ ಹೊಸ ಹೆಸರನ್ನು ಇಟ್ಟೆ, ನಾಮಕರಣ ಮಾಡಿದೆ. ಆದರೆ ಅಂಥವರೂ ಸಹ ನನ್ನ ಕೈ ಬಿಟ್ಟು ಹೋಗಿಬಿಟ್ರು. ಅಂದಿನಿಂದ ನಾನು ಹೊಸ ಹೆಸರು ಇಡೋದನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ನಿಲ್ಲಿಸಿಬಿಟ್ಟೆ. ಅಬ್ ತುಮ್ ಬ್ರಾಹ್ಮಣ ಬನೆ ಹೋ, ಪ್ರಜಾಪಿತ ಬ್ರಹ್ಮ ಕೆ ಬಚ್ಚೆ.
शिव बाबा के पोत्रे हो। बाप कहते वर्षा तुमको मुझसे लेना है तो मुझे याद करो। ಈಗ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಶಿವನ ಮೊಮ್ಮಕ್ಕಳು. ಅಜ್ಜನ ಆಸ್ತಿಯನ್ನು ತಂದೆಯ ಮೂಲಕ ನೀವು ಪಡ್ಕೊಳ್ಳಿ. ನನ್ನ ಆಸ್ತಿ ಬೇಕು ಅನ್ನೋದಾದರೆ ನನ್ನನ್ನೇ ನೀವು ನೆನಪು ಮಾಡಬೇಕು. ಇನ್ಕಾ ಯಹ ಬಹು ಜನ್ಮೋं के अंत्य का जन्म है। सूक्ष्म वतन में जो ब्रह्मा दिखाते हैं वह पावन है। सूक्ष्म वतन में ಪ್ರಜಾಪಿತ ಹೋ ನಹಿ ಸಕ್ತಾ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಸಾಕಾರದಲ್ಲಿ ಇರೋ ತನಕನೂ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳಲಾಗ್ತಿತ್ತು. ಅವರು ಸಂಪೂರ್ಣ ಸ್ಥಿತಿಗೆ ತಲುಪಿ ಅವ್ಯಕ್ತ ಆದ ನಂತರ ಅವರಿಗೆ ಅವ್ಯಕ್ತ ಬ್ರಹ್ಮ ಅಂತ ಹೇಳಲಾಗ್ತದೆ. ಬಾಬಾ ಹೇಳ್ತಾರೆ, ವ್ಯಕ್ತ ಬ್ರಹ್ಮ ವೃಕ್ಷದ ಮೇಲೆ ತುದಿಯಲ್ಲಿ ನಿಂತಿದ್ದಾರೆ. ತಪಸ್ವಿ ಬ್ರಹ್ಮ ಕಲ್ಪವೃಕ್ಷದ ಬುಡದಲ್ಲಿ ಕುಳಿತಿದ್ದಾರೆ. ಮತ್ತು ಸೂಕ್ಷ್ಮ ಬ್ರಹ್ಮ, ಸಂಪೂರ್ಣ ಬ್ರಹ್ಮ ಸೂಕ್ಷ್ಮ ವತನದಲ್ಲಿ ಇರ್ತಾರೆ. ವಹ ಪವಿತ್ರ ಫರಿಶ್ತಾ ಬನ್ ಗೈ ತೋ ಸೂಕ್ಷ್ಮ ವತನ್ ಮೇ ದಿಖಾನಾ ಪಡೆ. ಯಾವಾಗ ಬ್ರಹ್ಮ ಬಾಬಾ ಸಂಪೂರ್ಣ ಪವಿತ್ರ ಆಗಿಬಿಡ್ತಾರೆ, ಸಂಪೂರ್ಣ ಸ್ಥಿತಿಗೆ ತಲುಪ್ತಾರೆ, ಆಗ ಅವರನ್ನು ಸೂಕ್ಷ್ಮ ವತನದಲ್ಲಿ ಫರಿಶ್ತಾ ರೂಪದಲ್ಲಿ ತೋರಿಸಬೇಕಾಗ್ತದೆ. ವಹ ಅವ್ಯಕ್ತ ಯಹ ವ್ಯಕ್ತ, ತುಮ್ ಭಿ ಫರಿಶ್ತೆ बनने आए हो, इसमें ही मनुष्य मूंझते क्योंकि यह है बिल्कुल नया ज्ञान. ಸಾಕಾರ ಲೋಕದಲ್ಲಿ ಇರುವ ಬ್ರಹ್ಮನಿಗೆ ವ್ಯಕ್ತ ಬ್ರಹ್ಮ ಅಂತ ಹೇಳಲಾಗ್ತದೆ. ಸೂಕ್ಷ್ಮ ವತನದಲ್ಲಿ ಇರುವಂತಹ ಬ್ರಹ್ಮನಿಗೆ ಅವ್ಯಕ್ತ ಬ್ರಹ್ಮ, ಫರಿಶ್ತಾ ರೂಪಧಾರಿ ಬ್ರಹ್ಮ ಅಂತ ಹೇಳಲಾಗ್ತದೆ. ಈ ವಿಷಯದಲ್ಲಿನೂ ಅನೇಕರಿಗೆ ಸಂಶಯ ಬರ್ತದೆ. कोई भी शास्त्र आदि में यह ज्ञान है नहीं. भगवान एक है, ऊंचते ऊंच निराकार परमपिता परमात्मा सब आत्माओं का बाप है. ಬ್ರಹ್ಮನ ವಿಷಯದಲ್ಲಿ ಅನೇಕರು ಸಂಶಯ ಬುದ್ಧಿ ಆಗ್ತಾರೆ. ಯಾಕೆ ಅಂದರೆ ಇದು ಹೊಸ ಜ್ಞಾನ ಆಗಿದೆ. ಯಾವ ಶಾಸ್ತ್ರದಲ್ಲಿಯೂ ಈ ವಿಚಾರ ಸ್ಪಷ್ಟವಾಗಿ ಬರೆದಿಲ್ಲ. ನಿರಾಕಾರ ಪರಮಾತ್ಮ ಒಬ್ಬ ಸಾಧಾರಣ ವೃದ್ಧ ಮಾನವನ ಶರೀರದಲ್ಲಿ ಪ್ರವೇಶ ಮಾಡಿ ಬರ್ತಾನೆ. ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತಾನೆ ಅನ್ನುವ ವಿಚಾರ ಯಾವ ಶಾಸ್ತ್ರದಲ್ಲಿಯೂ ಸಹ ಸ್ಪಷ್ಟವಾಗಿ ಬರೆದಿಲ್ಲ. ऊंचते ऊंच परमात्मा सब आत्माओं का बाप, उनके रहने का स्थान है परम धाम. उनको सब याद करते आओ, हमारे ऊपर माया का परछाया पड़ गया है, पतित बन गए. यह बातें नयों की बुद्धि में बैठेगी नहीं. ಪರಮಾತ್ಮ ಅಂದ್ರೇ ಉನ್ನತ ಸ್ಥಾನದಲ್ಲಿ ಇರುವಂಥವು, ಪರಮಧಾಮದ ನಿವಾಸಿ. ಅವನಿಗೆ ಎಲ್ಲರೂ ಕರೀತಾ ಇದ್ವಿ, ಏ ಭಗವಂತ ಬಂದು ನಮಗೆ ಪತಿತರಿಂದ ಪಾವನ ಮಾಡು, ನಮ್ಮ ಉದ್ಧಾರ ಮಾಡು, ನಮ್ಮ ಮೇಲೆ ಮಾಯೆಯ ನೆರಳು ಬಿದ್ದಿದೆ ಅಂತ ಅವನ ಹತ್ರ ಕೇಳ್ಕೊತಾ ಇದ್ವಿ. ಅಬ್ ಆಪ್ ಆಯೇ ಹೇ, आदि मध्य अंत्य को समझाते हैं. सतयुग में हम बहुत थोड़े राज्य करते थे, वहाँ अधर्म की बात हो नहीं सकती. ಸತ್ಯುಗದಲ್ಲಿ ನಾವು ಸ್ವಲ್ಪ ಜನ ಧರ್ಮದ ರಾಜ್ಯವನ್ನು ಆಳ್ತಿದ್ವಿ. ಅಲ್ಲಿ ಅಧರ್ಮದ ಮಾತೆ ಇರಲಿಲ್ಲ. ಶಾಸ್ತ್ರೋं में कितनी बातें लिख दिए, परंतु उनमें कोई सार नहीं. सीढ़ी उतरते उतरते अब अंत्य में आकर पतित बने. अब तुम जंप करते हो, उतरने में 84 जन्म लगे, जंप ಸೆಕೆಂಡ್ में करते हो. ಶಾಸ್ತ್ರಗಳಲ್ಲಿ ಏನೆಲ್ಲ ಕಥೆಗಳನ್ನು ಬರೆದಿದ್ದಾರೆ, ಆದರೆ ಅದರಲ್ಲಿ
ಸಾರನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನಾವೆಲ್ಲರೂ ಏಣಿ ಇಳಿತಾ ಇಳಿತಾ ಈಗ ಸಂಪೂರ್ಣ ಪತಿತ ಆಗಿದ್ದೇವೆ. ಪುನಃ ಈಗ ಹೈ ಜಂಪ್ ಮಾಡಿ ಮೊದಲನೇ ಜನ್ಮಕ್ಕೆ ಹೋಗಬೇಕಾಗಿದೆ. ಇಳಿಲಿಕ್ಕೆ 84 ಜನ್ಮಗಳು ಬೇಕಾಯಿತು. ಏರ್ಲಿಕ್ಕೆ ಒಂದೇ ಜನ್ಮ, ಸಂಗಮ ಯುಗದ ಈ ಬ್ರಾಹ್ಮಣ ಜನ್ಮ ಸಾಕು ಅಂತ ಹೇಳ್ತಾರೆ ಬಾಬಾ. अब बच्चे राजयोग सीख रहे हो, फिर शांति धाम में जाकर सुख धाम में आ जाएंगे. यह है दुख धाम. पहले तुम आए हो तो पहले बाप तुमसे मिलते. यहाँ बाप और बच्चों का, आत्मा और परमात्मा का मेला लगता है. हिसाब है ना. हमको 5000 वर्ष हुए बाप से विदाई ली. पहले स्वर्ग में पाट बजाया. पाट बजाते बजाते तुम नीचे उतरते आए. ಮಧುಬನದಲ್ಲಿ ತಂದೆ ಮಕ್ಕಳ ಮತ್ತು ಆತ್ಮರ ಹಾಗೂ ಪರಮಾತ್ಮನ ಮಿಲನದ ಮೇಳ ನಡೀತದೆ. 5000 ವರ್ಷಗಳ ಹಿಂದೆಯೇ ತಂದೆಯಿಂದ ಅಗಲಿ ಬಂದಿದ್ವಿ. ಆ ತಂದೆ ನಮಗೀಗ ಸಿಕ್ಕಿದ್ದಾರೆ. ಪಾತ್ರ ಮಾಡ್ತಾ ಮಾಡ್ತಾ ಕೆಳಗೆ ಇಳಿತಾ ಬಂದಿದ್ದೇವೆ. अब तुम बाप के पास आ गए. बाकी थोड़े बहुत जो होंगे वह भी आ जाएंगे. फिर तुम्हारी पढ़ाई ख़त्म हो जाएगी. सबको यहाँ आना ही है. वहाँ जब खाली हो जाएगा फिर बाबा सबको ले जाएगा. ಎಲ್ಲ ಆತ್ಮರು ನಾಟಕದಲ್ಲಿ ಬಂದುಬಿಟ್ಟಿದ್ದಾರೆ. ಬಾಬನೂ ಬಂದಿದ್ದಾರೆ. ಇನ್ನು ಸ್ವಲ್ಪ ಜನ ಏನು ಉಳಿದಿದ್ದಾರೆ ಪರಮಧಾಮದಲ್ಲಿ, ಅವರು ಸಹ ಈಗ ರಂಗಮಂಚದ ಮೇಲೆ ಬರೋರಿದ್ದಾರೆ. ಎಲ್ಲರೂ ಬಂದ ನಂತರ ಹೋಗುವುದು ಪ್ರಾರಂಭವಾಗ್ತದೆ. ಆಗ ನಿಮ್ಮ ವಿದ್ಯಾಭ್ಯಾಸನೂ ಮುಗಿತದೆ. ಬಾಬಾ ಎಲ್ಲರನ್ನೂ ಕರ್ಕೊಂಡು ಮನೆಗೆ ಹೋಗ್ತಾರೆ. यह समझने की बातें हैं. पढ़ना है. स्कूल में कभी जाना कभी न जाना यह लॉ नहीं है. ವಿದ್ಯಾಭ್ಯಾಸ ಶಿಕ್ಷಣ ಅಂದ್ರೇನು, ನಿಯಮಿತವಾಗಿ ಓದಬೇಕು. ಒಮ್ಮೆ ಶಾಲೆಗೆ ಹೋಗೋದೋ ಬಿಡೋದೋ ಅಂದರೆ ಅದು ಕಾಯ್ದೆ ಅಲ್ಲ. बाबा ने पढ़ाई के लिए बहुत प्रबंध दिए. नहीं तो कभी भी किसके पास पढ़ाई पोस्ट में नहीं जाती. यह बेहद बाप की पढ़ाई पोस्ट में जाती है. ಬಾಬಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನೇಕ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಬೇರೆ ಯಾವ ಶಾಲೆಯವರು ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೂಲಕ ಪಾಠಗಳನ್ನು ಕಳಿಸೋದಿಲ್ಲ. ಇಲ್ಲಿ ಬಾಬಾ ತಮ್ಮ ಶಿಕ್ಷಣದ ಪಾಠಗಳನ್ನು, ವಿಷಯಗಳನ್ನು ಪೋಸ್ಟ್ ಮೂಲಕ ಎಲ್ಲ ಮಕ್ಕಳಿಗೂ ಕಳಿಸ್ತಾರೆ. ಕಿತನೆ ಕಾಗಜ್ छपते हैं, कहाँ कहाँ जाते हैं. 7 दिन का कोर्स लेकर फिर कहाँ भी पढ़ते रहो. इस समय सभी आधा कल्प के रोगी हैं, इसलिए 7 रोज भट्टी में रखना पड़ता है. यह 5 विकारों की बीमारी सारी दुनिया में फैली हुई है. ಬಾಬಾ ಹೇಳ್ತಾರೆ, ಮುರಳಿಯ ಎಷ್ಟು ಕಾಪಿಗಳು ಪ್ರಿಂಟ್ ಆಗ್ತವೆ. ಎಲ್ಲ ದೇಶಗಳಲ್ಲಿಯೂ ಸಹ ಈ ಮುರಳಿ ಹೋಗ್ತದೆ. ಯಾರು 7 ದಿನದ ಕೋರ್ಸನ್ನು ತಿಳ್ಕೋತಾರೆ ಅವರು ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರೂ ಸಹ ಈ ಅಭ್ಯಾಸವನ್ನು ಮುರಳಿಯ ಮೂಲಕ ಮಾಡಬಹುದು. ನಾವೆಲ್ಲರೂ ಅರ್ಧಾಕಲ್ಪದ ರೋಗಿಗಳಾಗಿದ್ದೇವೆ. 5 ವಿಕಾರಗಳ ರೋಗ ಅಥವಾ ಕಾಯಿಲೆ ಇಡೀ ಪ್ರಪಂಚದ ತುಂಬ ಹರಡಿದೆ. सतयुग में तुम्हारी काया निरोगी थी. एवर हेल्दी एवर वेल्दी थे. ಸತ್ಯಯುಗದಲ್ಲಿ ನಿಮ್ಮ ದೇಹ ನಿರೋಗಿಯಾಗಿತ್ತು. ಅಲ್ಲಿ ನೀವು ಸದಾ ಆರೋಗ್ಯದಿಂದ ಇದ್ರಿ, ಐಶ್ವರ್ಯದಿಂದ ಇದ್ರಿ. अब क्या हाल हो गया है. यह सारा खेल भारत पर है. तुमको 84 जन्मों की स्मृति आई. कल्प कल्प तुम ही स्वदर्शन चक्रधारी
बनते हो और ಚಕ್ರವರ್ತಿ ರಾಜಾ भी बनते हो. ಬಾಬಾ ಹೇಳ್ತಾರೆ, ಒಂದು ಸಮಯದಲ್ಲಿ ಎವರ್ ವೆಲ್ದಿ ಆಗಿರುವಂತಹ ನೀವು ಮಕ್ಕಳು ಕೊನೆ ಸಮಯದಲ್ಲಿ ಏನಾಗಿದೆ, ನಿಮ್ಮ ಸ್ಥಿತಿ ಹೇಗಾಗಿದೆ? ಈ ಒಂದು ಆಟ ಭಾರತ ದೇಶದಲ್ಲಿನೇ ನಡೀತದೆ. ಆದಿಯಿಂದ ಕೊನೆಯವರೆಗೂ ನಾಟಕ ನಡೆಯೋದು ಭಾರತ ದೇಶದಲ್ಲಿ. ನೀವು ಕಲ್ಪಕ್ಕೂ ಸಹ ತಂದೆಯ ಹತ್ತಿರ ಬಂದು ಸ್ವದರ್ಶನ ಚಕ್ರಧಾರಿ ಆಗ್ತೀರಿ ಮತ್ತು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗ್ತೀರಿ. यह राजाई स्थापन हो रही, इसमें नंबरवार पद होंगे. प्रजा भी अनेक प्रकार की चाहिए. दिल से पूछना चाहिए कि हम कितनों को आप समान स्वदर्शन चक्रधारी बनाते हैं. जितना जो बनाएगा वही ऊंच पद पाएगा. ನಿಮಗೆ ನೀವೇ ಕೇಳಿಕೊಳ್ಳಿ, ಎಷ್ಟು ಜನರಿಗೆ ನೀವು ಜ್ಞಾನ ತಿಳಿಸಿ ನಿಮ್ಮ ಸಮಾನರನ್ನಾಗಿ ಮಾಡಿದ್ದೀರಿ? ಎಷ್ಟು ಜನರಿಗೆ ನೀವು ಜ್ಞಾನ ಹೇಳ್ತೀರಿ, ಅಷ್ಟು ಜನ ನಿಮ್ಮ ಪ್ರಜೆಗಳಾಗಿ ಬರ್ತಾರೆ. ಜಿತನಾ ಜೋ ಬನಾಯೇಗಾ ವಹ ಊಂಚ ಪದ್ ಪಾಯೇಗಾ. ತುಮಕೋ ಬಾಪ್ ಮಾಯಾ ಸೆ ಯುದ್ಧ ಕರ್ನಾ ಸಿಖಲಾತೆ ಹೇ. ಸಂಗಮ ಯುಗದಲ್ಲಿ ಶಿವಬಾಬಾ ನಿಮಗೆ ಮಾಯೆ ಜೊತೆಗೆ ಯುದ್ಧ ಮಾಡೋದನ್ನು ಕಲಿಸ್ತಾರೆ. ಆದ್ದರಿಂದ ಶಿವಬಾಬನಿಗೆ ಯುಧಿಷ್ಠರಂತನೂ ಹೇಳಲಾಗ್ತದೆ. ಇಸಲಿಯೇ ಇನ್ಕಾ ನಾಮ್ ಯುಧಿಷ್ಠರ್ ರಖ ದಿಯಾ ಹೈ. ಶಿವಬಾಬಾನೂ ಯುಧಿಷ್ಠರಾಗಿದ್ದಾರೆ, ಬ್ರಹ್ಮ ಬಾಬಾನೂ ನಂಬರ್ 1 ಯುಧಿಷ್ಠರ್ ಆಗಿದ್ದಾರೆ. ಶಿವಬಾಬಾ ಯುದ್ಧ ಕಲಿಸುವಂಥ ಯುಧಿಷ್ಠರ್, ಬ್ರಹ್ಮ ಬಾಬಾ ನಂಬರ್ 1 ಯುದ್ಧ ಮಾಡಿ ವಿಜಯಿ ಆಗುವಂಥ ಯುಧಿಷ್ಠರಾಗಿದ್ದಾರೆ. ಮಾಯಾ ಪರ್ ಜೀತ ಪಾನೆ ಕಿ ಯುದ್ಧ ಸಿಖಲಾತೆ. ಶಿವಬಾಬಾ ನಮಗೆ ಮಾಯೆಯ ಮೇಲೆ ವಿಜಯಿ ಆಗುವಂತಹ ಯುದ್ಧ ಕಲಿಸ್ತಾರೆ. युधिष्ठिर और धृतराष्ट्र भी दिखाते. गाया जाता माया जीते जगत जीत. कितना समय तुम्हारी जीत कायम रही, फिर हार कितना समय खाते हो यह भी तुम जानते हो. यह जिस्मानी युद्ध नहीं. ಒಮ್ಮೆ ಮಾಯೆಯನ್ನು ಗೆದ್ದ ಮೇಲೆ, ಮಾಯೆಯ ಮೇಲೆ ವಿಜಯಿ ಆದ ನಂತರ ಎಷ್ಟು ಸಮಯದವರೆಗೆ ನೀವು ವಿಜಯಶಾಲಿಯಾಗಿ ಇರ್ತೀರಿ, ಎಷ್ಟು ಸಮಯದ ನಂತರ ಮಾಯೆಗೆ ಸೋಲ್ತೀರಿ ಅನ್ನುವ ಲೆಕ್ಕನೂ ನಿಮಗೀಗ ತಿಳಿದಿದೆ. ಇದು ದೈಹಿಕ ಯುದ್ಧ ಅಲ್ಲ. ನ ದೇವತಾओं और असुरों की युद्ध है, न कौरवों और पांडवों की युद्ध है. ಇದು ದೇವತೆಗಳ ಹಾಗೂ ಅಸುರರ ಯುದ್ಧನೂ ಅಲ್ಲ, ಕೌರವರು ಮತ್ತು ಪಾಂಡವರ ಯುದ್ಧನೂ ಅಲ್ಲ. ನೀವು ಮಾಡ್ತಿರುವಂಥ ಯುದ್ಧ ನಿಮ್ಮ ಮನೋವಿಕಾರಗಳ ಜೊತೆಗೆ ನಡೀತಾ ಇದೆ. ಇದು ಸೂಕ್ಷ್ಮವಾದಂಥ ಯುದ್ಧ ಆಗಿದೆ, ಅಹಿಂಸಕ ಯುದ್ಧ ಆಗಿದೆ. झूठी काया झूठी माया यह भारत झूठ खंड हो गया है. सच खंड था. जब से रावण राज्य शुरू हुआ तब से झूठ खंड बन गया. ईश्वर के लिए कितना झूठ बोलते, कितना कलंक लगाते. ಭಾರತ ಕೊನೆಗೆ ಏನಾಗಿದೆ? ಸುಳ್ಳು ಭಾರತ ಆಗಿದೆ, ಅಸತ್ಯ ಖಂಡ ಆಗಿದೆ. ಹೇಳ್ತಾರೆ ಸುಳ್ಳು ಮಾಯೆ, ಸುಳ್ಳು ಕಾಯೆ, ಎಲ್ಲವೂ ಸುಳ್ಳು ಅಂತ ಹೇಳ್ತಾರೆ. ಸುಳ್ಳು ಅಂದರೆ ಏನು? ಸತ್ಯ ಅಂದರೆ ಯಾವುದು? ಸತ್ಯ ಮತ್ತು ಅಸತ್ಯದ ವ್ಯತ್ಯಾಸನೇ ಜನರಿಗೆ ಗೊತ್ತಾಗ್ತಿಲ್ಲ. ಸತ್ಯಖಂಡ ಅಂದರೆ ಸತ್ಯಯುಗ, ರಾವಣ ರಾಜ್ಯ ಅಂದರೆ ಅಸತ್ಯದ ಯುಗ. ಈಶ್ವರ ಕೆ ಲಿಯೆ ಕಿತನಾ ಝೂಠ ಬೋಲ್ತೆ. ಅಸತ್ಯ ಅಂದರೆ ಎಲ್ಲ ವಿಷಯದಲ್ಲಿನೂ ಅಸತ್ಯನೇ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸಲುವಾಗಿಯೂ ಅನೇಕ ಅಸತ್ಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ.
ಕಿತನಾ ಕಲಂಕ ಲಗಾತೆ. ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿದರು, ಕಚ್ಚಮಚ್ಚ ಅವತಾರ ಅಂತ ಹೇಳಿದರು. ಅವನ ಮೇಲೇನೋ ಎಷ್ಟೊಂದು ಕಳಂಕಗಳನ್ನು ಹೊರಿಸಿದರು. ಕಲಂಗಿ ಅವತಾರ ಬಿ ಗಾಯ ಹುವಾ. ದಶಾವತಾರಗಳಲ್ಲಿ ಕೊನೆಯ ಅವತಾರ ಕಲ್ಕಿ ಅವತಾರ ಅಂತಲೂ ಬರೆದಿಟ್ಟಿದ್ದಾರೆ. ಸಬ್ಸೆ ಜಾಸ್ತಿ ಕಲಂಕ ಬಾಪ್ ಪರ್ ಲಗ್ತೆ. ಎಲ್ಲರಿಗಿಂತ ಹೆಚ್ಚಿನ ಕಳಂಕಗಳನ್ನು ತಂದೆಯ ಮೇಲೆ ಹೊರಿಸಿದ್ದಾರೆ. ಉನ್ಕೆ ಲಿಯೇ ಕಹತೆ ಕಚ್ಚ ಮಚ್ಚ ಅವತಾರ ಪತ್ಥರ್ ಭೀತರ ಮೇ ಈಶ್ವರ. ಕಿತನಿ ಗಾಲಿ ದೇತೆ ಹೇ, ಕ್ಯಾ ಯಹ ಸಭ್ಯತಾ ಹೇ. 10 ಅವತಾರ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಜನ. ಮತ್ತೇನು ಹೇಳಿಬಿಟ್ರು, ಅಣು ರೇಣು ತೃಣಕಾಷ್ಠದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿಬಿಟ್ರು. ಕಲ್ಲು ಮಣ್ಣು ಗಿಡ ಮರ ಪ್ರತಿಯೊಂದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳುವುದು ಪರಮಾತ್ಮನ ಅಪಮಾನ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಇದಕ್ಕೆ ಯಾರಾದರೂ ಸಭ್ಯತೆ ಅಂತ ಹೇಳ್ತಾರೇನು? ಅಬ್ ತುಮಕೋ ರೋಶನಿ ಮಿಲಿ, ರಚತಾ ರಚನಾ के आदि मध्य अंत्य का बाप राज समझा रहे, जो और कोई नहीं जानते. बाप ही सद्गति दाता है. बाबा के ज्ञान से सबकी सद्गति होती है. बाकी जो खुद ही दुर्गति में है वह कैसे औरों की सद्गति करेंगे? ಪರಮಾತ್ಮ ಒಬ್ಬನೇ ಸದ್ಗತಿ ದಾತ ಆಗಿದ್ದಾನೆ. ಉಳಿದ ಮನುಷ್ಯರು ತಾವೇ ಸ್ವತಃ ದುರ್ಗತಿಯಲ್ಲಿ ಇದ್ದಾರೆ. ದುರ್ಗತಿಯಲ್ಲಿ ಇದ್ದವರು ಸದ್ಗತಿ ಹೇಗೆ ಕೊಡ್ತಾರೆ? ತುಮಕೋ ಆಕರ್ ಬಾಪ್ ರಾಜಾ ಉಂಕಾ ರಾಜಾ ಬನಾತೆ, ತುಮ್ ಪವಿತ್ರ ಪೂಜ್ಯ ಥೆ, अब आकर पुजारी बने. पवित्र राजाओं की अपवित्र राजाएं पूजा करते. सतयुग में डबल सिरताज थे. विकारी राजा होते हैं तो सिंगल ताज रहता है, वह भी महाराजा महारानी. परंतु पवित्र को अपवित्र जाकर माथा टेकते. वह भारतवासी पवित्र प्रवृत्ति मार्ग वाले, वही भारतवासी पतित प्रवृत्ति मार्ग वाले बनते. ಸತ್ಯತ್ರೇತಾಯುಗದ ರಾಜರು ಪವಿತ್ರ ಪ್ರವೃತ್ತಿ ಮಾರ್ಗದ ರಾಜರಾಗಿದ್ದರು. ದ್ವಾಪರ ಕಲಿಯುಗದ ರಾಜರು ಪತಿತ ಪ್ರವೃತ್ತಿ ಮಾರ್ಗದ ರಾಜರಾಗಿದ್ದಾರೆ. ಇವರು ಹೋಗಿ ಅವರ ಮುಂದೆ ತಲೆ ಬಾಗಿಸ್ತಾರೆ. अब बाप कहते तुम्हारा इस मृत्यु लोक में अंतिम जन्म है. अभी मैं आया हूँ तुमको फिर से सत्य युग में ले जाने. यह मुसलों की लड़ाई 5000 वर्ष पहले भी लगी थी. यह पुरानी दुनिया खलास होनी. बाप समझाते हैं गृहस्थ व्यवहार में रहते कमल फूल समान बनना है. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಮೃತ್ಯುಲೋಕದ ಅಂತಿಮ ಜನ್ಮದಲ್ಲಿ ಇದ್ದೀರಿ. ಮುಂದೆ ನೀವು ಸತ್ಯಯುಗಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕಮಲ ಪುಷ್ಪದ ಸಮಾನ ಪವಿತ್ರ ಆಗಿರಿ. ತುಮ್ ಬ್ರಾಹ್ಮಣ ಬನೆ ಹೋ, परंतु यह निशानी विष्णु को दे दी, क्योंकि तुम सदैव एक रस नहीं रहते. आज कमल फूल समान बनते, 2 वर्ष के बाद पतित बन पड़ते. ವಾಸ್ತವಿಕವಾಗಿ ಸಂಗಮಯುಗದ ಬ್ರಾಹ್ಮಣರು ನೀವು ಕಮಲ ಪುಷ್ಪದ ಸಮಾನ ಆಗ್ತೀರಿ. ಆದರೆ ಭಕ್ತರು ಆ ಕಮಲದ ಹೂವನ್ನು ವಿಷ್ಣುಗೆ ಕೊಟ್ಟಿದ್ದಾರೆ, ನಿಮ್ಮ ಕೈಯಲ್ಲಿ ತೋರಿಸಿಲ್ಲ. ಯಾಕೆ ಅಂದರೆ ನೀವು ಬ್ರಾಹ್ಮಣರು ಏಕರಸ ಸ್ಥಿತಿಯಲ್ಲಿ ಇರೋದಿಲ್ಲ. ಒಮ್ಮೆ ಬಂದು ಕಮಲ ಪುಷ್ಪದ ಸಮಾನ ಪವಿತ್ರ ಆಗ್ತೀರಿ, ಪರಮಾತ್ಮನ ಜ್ಞಾನ ಕೇಳ್ತೀರಿ, ಯೋಗದ ಅಭ್ಯಾಸ ಮಾಡ್ತೀರಿ, ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತೀರಿ. ಮತ್ತು 1-2 ವರ್ಷಗಳ ನಂತರ ಕೆಲವರು ಜ್ಞಾನ ಬಿಟ್ಟು ಹೋಗ್ತಾರೆ, ತಮ್ಮ ಜೀವನವನ್ನು ಮತ್ತೆ ಅಪವಿತ್ರ ಮಾಡಿಕೊಳ್ತಾರೆ. ಕಮಲ ಪುಷ್ಪ ಸಮಾನ ಇದ್ದವರು
ಮತ್ತೆ ಪತಿತ ಆಗ್ತಾರೆ, ಕೆಸರಿನಲ್ಲಿ ಬಿದ್ದು ಹೋಗ್ತಾರೆ. ಅದಕ್ಕಾಗಿ ಈ ಕಮಲ ಹೂವಿನ ಪ್ರತೀಕ ಏನಿದೆ, ಗುರ್ತೇನಿದೆ, ಇದನ್ನು ಬ್ರಾಹ್ಮಣರ ಕೈಯಲ್ಲಿ ತೋರಿಸಿಲ್ಲ, ವಿಷ್ಣುವಿನ ಕೈಯಲ್ಲಿ ತೋರಿಸಿದರೆ. ವಿಷ್ಣು ಅಂದ್ರೇ ನಿಮ್ಮ ಸಂಪೂರ್ಣ ಸ್ವರೂಪ. ಒಮ್ಮೆ ನೀವು ಸಂಪೂರ್ಣ ಪವಿತ್ರ ಆದ ಮೇಲೆ ಮತ್ತೆ 2 ಯುಗಗಳವರೆಗೆ ನೀವು ಅಪವಿತ್ರ ಆಗೋದಿಲ್ಲ. ಅದಕ್ಕಾಗಿ ಲಕ್ಷ್ಮಿಗೆ ಆಗಲಿ ವಿಷ್ಣುಗಾಗಲಿ ಕಮಲದಲ್ಲಿ ನಿಂತಿರುವುದನ್ನು ತೋರಿಸ್ತಾರೆ. ತುಮ್ಹಾರ ಯಹ ಸರ್ವೋತ್ತಮ ಕುಲ ಹೈ, ತುಮ್ ಬ್ರಾಹ್ಮಣ ಚೋಟಿ ಪುನರ್ಜನ್ಮ ಲೇತೆ, देवता क्षत्रिय वैश्य शूद्र बनते. शूद्र से फट से देवता थोड़े ही बनेंगे, ब्राह्मण चोटी तो चाहिए ना. ನೀವು ಸರ್ವೋತ್ತಮ ಕುಲದವರು. ಸಂಗಮ ಯುಗದ ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲ ಆಗಿದೆ. ಪುನರ್ಜನ್ಮ ತಗೊಳ್ತಾ ನೀವು ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗ್ತೀರಿ. ಶೂದ್ರರಿಂದ ತಕ್ಷಣ ದೇವತಾ ಆಗೋದಿಲ್ಲ, ಮಧ್ಯದಲ್ಲಿ ಬ್ರಾಹ್ಮಣ ಆಗಬೇಕಾಗ್ತದೆ. अब ब्राह्मणों को बाबा पढ़ा रहे हैं, ऐसे बाबा को फारकती थोड़े ही देनी चाहिए. बाबा कहते आश्चर्यवत मेरा बनंती सुनंती फिर भागंती हो, माया के बनंती ट्रेटर बनंती मेरी निंदा करावंती. उसको कहा जाता है सद्गुरु का निंदक, ಸ್ವರ್ಗ ಕಾ ಠೌರ್ ನ ಪಾವಂತಿ. ಬಾಬಾ ಹೇಳ್ತಾರೆ, ಓದಿಸುವಂತಹ ತಂದೆಗೇ ಡೈವೋರ್ಸ್ ಕೊಟ್ಟು ಮಕ್ಕಳು ಓಡಿ ಹೋಗ್ತಾರೆ. ಆಶ್ಚರ್ಯದಿಂದ ನನ್ನ ಮಕ್ಕಳಾಗ್ತಾರೆ, ಜ್ಞಾನ ಕೇಳ್ತಾರೆ, ಜನರಿಗೂ ಹೇಳ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ತಂದೆಯ ಕೈ ಬಿಟ್ಟು ಹೋಗ್ತಾರೆ, ಮಾಯೆಯ ಮಕ್ಕಳಾಗ್ತಾರೆ, ದ್ರೋಹಿಗಳಾಗ್ತಾರೆ, ಪರಮಾತ್ಮನ ನಿಂದನೆಗೆ ಕಾರಣ ಆಗ್ತಾರೆ. ಅಂತಹ ಮಕ್ಕಳಿಗೆ 3 ಲೋಕದಲ್ಲಿ ಸ್ಥಾನ ಸಿಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಸದ್ಗುರುವಿನ ನಿಂದಕನಿಗೆ 3 ಲೋಕದಲ್ಲಿ ಸ್ಥಳ ಇಲ್ಲ ಅಂತ ಹೇಳಲಾಗ್ತದೆ. ಬಾಕಿ ವಹ ಭಕ್ತಿ ಮಾರ್ಗ के गुरु सद्गति दाता नहीं, सभी आत्माओं का बाप टीचर गुरु एक ही निराकार बाप है, वही सबका उद्धार करने आया है. आगे चलकर समझेंगे, फिर टू लेट हो जाएंगे. वह फिर अपने ही धर्म में चले जाएंगे. श्रेष्ठ से श्रेष्ठ है ದೇವತಾ ಧರ್ಮ. ಭಕ್ತಿ ಮಾರ್ಗದ ಗುರುಗಳು ಸದ್ಗತಿ ದಾತ ಅಲ್ಲ. ಸರ್ವ ಆತ್ಮರಿಗೂ ತಂದೆ ಗುರು ಶಿಕ್ಷಕನಾಗಿರುವಂತಹ ನಿರಾಕಾರ ಪರಮಾತ್ಮ ಒಬ್ಬನೇ ಸದ್ಗತಿ ದಾತ ಆಗಿದ್ದಾರೆ. ಸರ್ವರ ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ. ಈ ವಿಚಾರ ಮುಂದೆ ಅನೇಕರು ತಿಳ್ಕೊಳ್ತಾರೆ, ಆದರೆ ಆಗಲೇ ತಡ ಆಗಿರ್ತದೆ. ಅವರು ದೇವತಾ ಧರ್ಮದಲ್ಲಿ ಬರೋದಿಲ್ಲ, ದೇವತಾ ಆಗಲಿಕ್ಕೆ ಪುರುಷಾರ್ಥ ಮಾಡೋದಿಲ್ಲ. ಇತರ ಧರ್ಮದವರು ಮತ್ತೆ ದ್ವಾಪರ ಯುಗದ ನಂತರ ಅವರವರ ಧರ್ಮದಲ್ಲಿ ಬಂದು ಪಾತ್ರ ಮಾಡ್ತಾರೆ. उनसे भी ऊंच ब्राह्मण तुम बाप के साथ बैठे हो, श्रेष्ठ से श्रेष्ठ है देवता धर्म. ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದಂಥ ಧರ್ಮ ದೇವತಾ ಧರ್ಮ ಆಗಿದೆ. ಅದಕ್ಕಿಂತಲೂ ಉನ್ನತವಾದ ಧರ್ಮ ಈ ಬ್ರಾಹ್ಮಣ ಧರ್ಮ ಆಗಿದೆ. ಇಲ್ಲಿ ನೀವು ತಂದೆಯ ಜೊತೆಗೇ ಇರ್ತೀರಿ, ತಂದೆಯ ಜೊತೆಗೇ ಕೂತ್ಕೊಳ್ತೀರಿ, ತಂದೆಯಿಂದಲೇ ವಿದ್ಯೆ ಕಲಿತೀರಿ, ತಂದೆಯ ಜೊತೆಗೆ ಊಟ ಮಾಡ್ತೀರಿ, ತಂದೆಯ ಜೊತೆಗೆ ಮಾತಾಡ್ತೀರಿ. ಪ್ರತಿಯೊಂದು ಕರ್ಮವನ್ನು ತಂದೆಯ ಜೊತೆಗೆ ಮಾಡುವಂಥ ಅವಕಾಶ ಈ ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ಸಿಗ್ತದೆ. ತುಮಕೋ ಪಢಾನೆ ವಾಲಾ ವಿಚಿತ್ರ और विदेही. बाप कहते मुझे देह नहीं, मुझे कहते हैं शिव, मेरा नाम बदल नहीं सकता.
और सबके शरीरों के नाम बदली होते हैं। मैं हूँ परम आत्मा, मेरी जन्म पत्री कोई निकाल नहीं सकता। जब बेहद की रात होती है तब मैं आता हूँ दिन बनाने. ನಿಮಗೆ ಓದಿಸುವಂಥ ತಂದೆ ವಿಚಿತ್ರ ಮತ್ತು ವಿದೇಹಿಯಾಗಿದ್ದಾರೆ. ಅವನಿಗೆ ತನ್ನದೇ ಆದ ದೇಹ ಇಲ್ಲ. ಅವನ ಹೆಸರು ಸದಾಶಿವ ಆಗಿದೆ. ಬಾಬಾ ಹೇಳ್ತಾರೆ, ನನ್ನ ಹೆಸರನ್ನು ಯಾರೂ ಬದಲಾಯಿಸೋದಿಲ್ಲ. ನನ್ನ ಹೆಸರು ಎಂದೂ ಬದಲಾಗೋದಿಲ್ಲ. ಉಳಿದ ದೇಹಧಾರಿಗಳ ಹೆಸರುಗಳು ಬದಲಿಯಾಗ್ತವೆ, ಆದರೆ ನನ್ನ ಹೆಸರು ಎಂದೂ ಬದಲಾಗೋದಿಲ್ಲ. ನಾನು ಪರಮಾತ್ಮ. ನನ್ನ ಜನ್ಮ ಪತ್ರಿಕೆಯನ್ನು ಯಾರೂ ಬರೆಯೋದಿಲ್ಲ, ಯಾರಿಂದನೂ ಬರೀಲಿಕ್ಕೆ ಆಗೋದಿಲ್ಲ. जब बेहद की रात होती है तब मैं आता हूँ दिन बनाने. अब है संगम. इन बातों को अच्छी तरह समझकर फिर धारण करना चाहिए, स्मृति में लाना चाहिए. यहाँ तुम बच्चे आते हो, फुर्सत मिलती है. विचार सागर मंथन यहाँ अच्छा कर सकते हो. ಸಂಗಮ ಯುಗದಲ್ಲಿ ಮಾತ್ರ ಈ ವಿಚಾರಗಳನ್ನು ನೀವು ಕೇಳ್ತೀರಿ ಮತ್ತು ಧಾರಣೆ ಮಾಡಿಕೊಳ್ತೀರಿ. ಬಾಬಾ ಬೇಹದ್ದಿನ ರಾತ್ರಿಯಲ್ಲಿ ಬಂದು ಹಗಲನ್ನು ಸ್ಥಾಪನೆ ಮಾಡ್ತಾರೆ. ಬಾಬಾ ಹೇಳುವ ಎಲ್ಲ ವಿಚಾರಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡ್ಕೋಬೇಕು. ಆಗಾಗ ಅದನ್ನು ಸ್ಮೃತಿಯಲ್ಲಿ ತಂದ್ಕೋಬೇಕು. ಮಧುಬನಕ್ಕೆ ಬಂದಾಗ ಇಲ್ಲಿ ನಿಮಗೆ ಸ್ಮೃತಿಯಲ್ಲಿ ತರೋದಕ್ಕೆ, ವಿಚಾರ ಸಾಗರ ಮಂಥನ ಮಾಡೋದಕ್ಕೆ ಬಹಳ ಸಮಯ ಸಿಗ್ತದೆ. ವಿಚಾರ ಸಾಗರ ಮಂಥನವನ್ನು ಮಧುಬನದಲ್ಲಿ ಕುಳಿತು ಬಹಳ ಚೆನ್ನಾಗಿ ನೀವು ಮಾಡಬಹುದು. ಇಲ್ಲಿ ಏಕಾಂತದಲ್ಲಿ ಕುಳಿತುಕೊಳ್ಳಲು ಹೆಚ್ಚಿನ ಅವಕಾಶನೂ ನಿಮಗೆ ಪ್ರಾಪ್ತಿಯಾಗ್ತದೆ. अच्छा, मीठे मीठे सिकिलदे बच्चों प्रति मात पिता बाप दादा का याद, प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. सर्वोत्तम कुल की स्मृति से गृहस्थ व्यवहार में रहते कमल फूल समान पवित्र बनना है. कभी भी सद्गुरु की निंदा नहीं करानी है. ಸರ್ವೋತ್ತಮ ಕುಲದ ಸ್ಮೃತಿಯಿಂದ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕಮಲ ಪುಷ್ಪದ ಸಮಾನ ಪವಿತ್ರ ಆಗಬೇಕು. ಯಾವತ್ತೂ ಸದ್ಗುರುವಿನ ನಿಂದನೆಗೆ ನಿಮಿತ್ತ ಆಗಬಾರದು. ಸದ್ಗುರುವಿನ ನಿಂದನೆಯನ್ನು ಎಂದೂ ಮಾಡಬಾರದು. ಎರಡನೇದು, श्रीमत पर भारत को स्वर्ग बनाने की सेवा करनी है. स्वदर्शन चक्रधारी बनना और बनाना है. जब भी फुर्सत मिले तो विचार सागर मंथन जरूर करना है. ಶ್ರೀಮತದಿಂದ ನಡೆದು ಭಾರತವನ್ನು ಸ್ವರ್ಗ ಮಾಡಬೇಕು. ಸ್ವದರ್ಶನ ಚಕ್ರಧಾರಿ ಆಗಬೇಕು ಮತ್ತು ಅನೇಕರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು. ಸಮಯ ಸಿಕ್ಕಾಗ ಅವಶ್ಯವಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು. वरदान. बाप दादा के कर्तव्य को अपना निशाना बनाने वाले मास्टर मर्यादा पुरुषोत्तम भव. ಬಾಪ್ ದಾದಾರವರ ಕರ್ತವ್ಯವೇ ನಮ್ಮ ಗುರಿಯಾಗಿದೆ ಎಂದು ತಿಳಿದು ಮಾಸ್ಟರ್ ಮರ್ಯಾದಾ ಪುರುಷೋತ್ತಮ ಆಗಿರಿ. ಬಾಪ್ ದಾದಾರವರ ಸಮಾನ ಆಗುವುದು. ಬಾಪ್ ದಾದಾರವರ ಸಮಾನ ಕರ್ತವ್ಯ ಮಾಡುವುದೇ ನಮ್ಮ ಪುರುಷಾರ್ಥದ ಗುರಿಯಾಗಿದೆ ಎಂದು ತಿಳಿದು ಮಾಸ್ಟರ್ ಪುರುಷೋತ್ತಮ ಆಗಿರಿ, ಮರ್ಯಾದಾ ಪುರುಷೋತ್ತಮ
आगिरी। कहा जाता है अपनी घोट तो नशा चढ़े, दूसरे की कमाई में कभी भी आंख नहीं जानी चाहिए। दूसरे के नशे को निशाना बनाने के बजाय बाप दादा के गुण और कर्तव्य को निशाना बनाओ। बाप दादा के साथ अधर्म विनाश और सत्य धर्म की स्थापना के कर्तव्य में मददगार बनो। अधर्म विनाश करने वाले अधर्म का कार्य व दैवी मर्यादा को तोड़ने का कार्य कर नहीं सकते। वे मास्टर मर्यादा ಪುರುಷೋತ್ತಮ ಹೋತೆ ಹೇಳ್ತಾರೆ. ನಾವು ಕಷ್ಟಪಟ್ಟರೆ ನಮಗೆ ಲಾಭ ಅಂತ, ನಾವು ದುಡಿದರೆ ನಮಗೆ ಪ್ರಾಪ್ತಿ. ಅನ್ಯರ ಸಂಪಾದನೆಯ ಮೇಲೆ ಎಂದೂ ಕಣ್ಣು ಹಾಕಬಾರ್ದು. ಅನ್ಯರ ಗುರಿಯನ್ನು ನೋಡಿ ಪುರುಷಾರ್ಥ ಮಾಡಬಾರ್ದು. ಆದರೆ ತಂದೆಯ ಗುಣಗಳನ್ನು ಕರ್ತವ್ಯಗಳನ್ನು ನೋಡಿ ಅದೇ ನಮ್ಮ ಗುರಿ ಎಂದು ತಿಳಿದು ಪುರುಷಾರ್ಥ ಮಾಡಬೇಕು. ಬಾಪ್ ದಾದಾರವರ ಜೊತೆಗೆ ಅಧರ್ಮದ ವಿನಾಶ, ಸತ್ಯ ಧರ್ಮದ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗಬೇಕು. ಅಧರ್ಮ ವಿನಾಶ ಮಾಡುವಂಥ ಮಕ್ಕಳು ಅಧರ್ಮದ ಕಾರ್ಯವನ್ನು, ದೈವಿ ಮರ್ಯಾದೆಯನ್ನು ಮುರಿಯುವ ಕಾರ್ಯವನ್ನು ಎಂದೂ ಮಾಡೋದಿಲ್ಲ. ಅವರು ಸದಾ ಮಾಸ್ಟರ್ ಮರ್ಯಾದಾ ಪುರುಷೋತ್ತಮ್ ಆಗಿರ್ತಾರೆ. स्लोगन: नॉलेजफुल बन, व्यर्थ प्रश्नों को स्वाहा कर दो तो समय बच जाएगा. ಜ್ಞಾನಪೂರ್ಣ ಆಗಿ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಿರಿ, ಆಗ ನಿಮ್ಮ ಸಮಯ ಉಳಿಯುವುದು, ಸಮಯ ಸಾರ್ಥಕ ಆಗುವುದು. ಅಚ್ಚಾ. ಓಂ ಶಾಂತಿ.